ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇಂತೂ ಫಸ್ಟ್ನೇ ಮೋಟೋ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಅದು ಎಲ್ಲಪ್ಪ ಅಂದರೆ ನಮ್ಮ ಮನೆ ದೇವರು ತಿರುಪ್ತಿಗೆ. ಸೊ ನಾನು ಬೈಕ್ ತಗೊಂಡಾಗೆ ಅಂದ್ಕೊಂಡಿದ್ದೆ, ಬೈಕ್ ತಗೊಳಕ್ಕೂ ಮುಂಚೆನೇ ನಾನು ಫಸ್ಟ್ನೇ ವ್ಲಾಗ್ ಮಾಡಬೇಕಂದ್ರೆ ಅದು ತಿರುಪ್ತಿಗೆ ಮಾಡಬೇಕು, ನಮ್ಮ ಮನೆ ದೇವ್ರಿಗೆ ಮಾಡಬೇಕು ಅಂತ. ಸೊ ಇವಾಗ ಟೈಮ್ ಕೂಡ ಬಂದಿದೆ. ನನ್ನ ಜೊತೆ ಹೊರಟಿರೋದು ರೂಪೇಶ್ ಬ್ರೋ. ರೂಪೇಶ್ ಬ್ರೋ ಹಾಯ್ ಮಾಡಿ. ಚಲೋ ಅಂತ ಸೀದಾ ಗೊರಗುಂಟೆಪಾಳ್ಯ ಫ್ಲೇವರ್ ಹತ್ತದ. ಫ್ಲೇವರ್ ಹತ್ತುತ್ತಿದ್ದಂಗೆ ನನ್ನ ಗಾಡಿ ಕಿಲೋಮೀಟರ್ 1000 ಕಂಪ್ಲೀಟ್ ಆಗೋಯ್ತು. ದೇವನಹಳ್ಳಿ ಏರ್ಪೋರ್ಟ್ ಎಲ್ಲ ಪಾಸ್ ಮಾಡ್ಕೊಂಡು ಚಿಂತಾಮಣಿ ರೋಡಲ್ಲಿ ಹೋಗ್ತಾ ಇದ್ದೀವಿ. ಚಿಂತಾಮಣಿ ಎಲ್ಲ ಬಿಟ್ಟು ತಿರುಪ್ತಿ ರೋಡ್ಗೆ ಜಾಯ್ನ್ ಆದ. ತಿರುಪ್ತಿ ರೋಡ್ ಅಂತೂ ಸೂಪರ್ ಆಗಿದೆ ಗುರು. ಸುತ್ತಮುತ್ತ ಬೆಟ್ಟ ಗುಡ್ಡದ ನೇಚರ್, ಸೂಪರ್ ಫೀಲ್ ಗುರು. ತಿರುಪ್ತಿ ಹೈವೇ ಹತ್ತಿ ಹೋಗ್ತಾ ಇದ್ದಂಗೆ ಲೆಫ್ಟ್ ಸೈಡ್ಗೆ ಯಾವ್ದೋ ಒಂದು ಕೆರೆ ಕಾಣ್ತು ಗುರು. ಸೂಪರ್ ಆಗಿತ್ತು ಕೆರೆ ಮಾತ್ರ, ಫ್ರೆಶ್ ವಾಟರ್. ಅದೆಲ್ಲ ಆದ್ಮೇಲೆ ಸೀದಾ ಆಂಧ್ರ ಘಾಟ್ ಸೆಕ್ಷನ್ ಬಂದು ಸುತ್ತ ಮರ ನೋಡ್ತಿದ್ರೆ ಖಾಲಿ ರೋಡ್ ಬೇರೆ, ನನಗಂತೂ ಫುಲ್ ದಿಗ್ಲಾಗ್ತಾ ಇತ್ತು. ಕೊನೆಗೂ ಹಂಗೋ ಹಿಂಗೋ ಮಾಡಿ ತಿರುಪ್ತಿಗೆ ಎಂಟ್ರಿ ಆದೆ ಗುರು. ತಿರುಪ್ತಿಗೆ ಎಂಟ್ರಿ ಆಗ್ತಿದ್ದಂಗೆ ನಾನ್ ಫಸ್ಟ್ ನೋಡಿತ್ತು ಬೆಟ್ಟದ ಮೇಲೆ ಕಾಣ್ತಿರೋ ಬೆಳಕನ್ನ. ಬೆಳಕ್ ನೋಡಾದ್ಮೇಲೆ ಸೀದಾ ಗಾಡಿನ ಬೆಟ್ಟದ ಮೇಲೆ ಕೊಡೋಣ ಅಂತ ಹೋಗ್ತಾ ಇದೆ. ಗಾಡಿ ಅಂತೂ ಚೆಕ್ ಮಾಡಿದ್ರು ಗುರು, ಸೀಟ್ ಎಲ್ಲ ಬಿಚ್ಚಿ ಚೆಕ್ ಮಾಡಿದ್ರು. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ನಿಮ್ಮ ಈ ತರದೆಲ್ಲ ಇದಾರೆ ಜನ. ಗಾಡಿ ಎಲ್ಲ ಚೆಕ್ ಆದ್ಮೇಲೆ ಸೀದಾ ಬೆಟ್ಟದ ಮೇಲೆ ಕೊಡೋಣ ಅಂತ ನಾನ್ ಸ್ಟಾಪ್ ಆಗಿ ಹೊಡೆದೆ ಗುರು. ಬೆಟ್ಟದ ಮೇಲೆ ಗಾಡಿ ಓಡ್ಸೋ ಮಜಾ ಅಂತೂ ಬೇರೆ ಲೆವೆಲ್. ದರ್ಶನ ಎಲ್ಲ ಮುಗಿಸ್ಕೊಂಡು ಸೀದಾ ಆಚೆ ಬಂದ್ರೆ ದೇವ್ರನ್ನ ತೂಗ್ತಾ ಇದ್ರು. ನೋಡಕ್ಕೆ ಕಣ್ ಸಾಲ್ದು ಗುರು. ದರ್ಶನ ಎಲ್ಲ ಮುಗಿಸ್ಕೊಂಡು ಸೀದಾ ಮನೆ ಕಡೆಗೆ ಹೋಗೋಣ ಅಂತ ಗಾಡಿ ಮೇಲೆ ಟಾಪ್ ಬಾಕ್ಸ್ ಹಾಕೊಂಡು ಎಲ್ಲ ಪ್ಯಾಕ್ ಮಾಡ್ಕೊಂತ ಇದೀನಿ. ದರ್ಶನ ಲೇಟ್ ಆಗಾದ್ರೂ ತುಂಬಾ ಚೆನ್ನಾಗಾಯ್ತು. ಸೊ ಇನ್ನೇನ್ ಮನೆಗೆ ಹೊರಡೋ ಸಮಯ. ತಿರುಪ್ತಿ ಬೆಟ್ಟಕ್ಕೆ ಬಾಯ್ ಹೇಳಿ ನನ್ ಗಾಡಿ ಎತ್ಕೊಂಡು ಸೀದಾ ಕೆಳಕ್ ಹೊಡೆದೆ ಗುರು. ಕೆಳಕ್ ಹೋಗ್ತಾ ದೇವ್ರ ಆರ್ಚ್ಕೊಂಡು ಕೈ ಮುಕ್ಕೊಂಡು ಸೀದಾ ಕೆಳಕ್ ಹೊಡೆದ ಗುರು ಗಾಡಿನ. ಹೋಗ್ಬೇಕಾದ್ರೆ ನೇಚರ್ ವ್ಯೂಸ್ ನೋಡ್ದೆ, ಸೂಪರ್ ಆಗಿತ್ತು ನೇಚರ್ ವ್ಯೂಸ್ ಅಂತೂ. ತಿರುಪ್ತಿ ಬೆಟ್ಟದಲ್ಲಿ ಇರೋ ತರ ಫೆಸಿಲಿಟಿ ಎಲ್ಲೂ ಇಲ್ಲ ಗುರು. ಯಾಕಂದ್ರೆ ತಿರುಪ್ತಿ ಬೆಟ್ಟ ಹತ್ತಕ್ಕೇನೆ ಬೇರೆ ರೂಟು, ಇಳಿಯಕ್ಕೆ ಬೇರೆ ರೂಟು. ಈ ತರ ಫೆಸಿಲಿಟಿ ಇದ್ರೆ ಗಾಡಿಗಳು ಆಕ್ಸಿಡೆಂಟ್ ಆಗೋದು ಕಮ್ಮಿ ಆಗ್ತವೆ, ಮತ್ತೆ ಟ್ರಾಫಿಕ್ ಇಲ್ದೆ ಆರಾಮಾಗಿ ಓಡಾಡಬಹುದು. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಬೆಟ್ಟದ ಮೇಲೆ ಬರ್ಬೇಕಾದ್ರೆ ಲೆಫ್ಟ್ ಸೈಡ್ ನೋಡ್ದ ತಿರುಪತಿ ಸಿಟಿ ಕಾಣಿಸ್ತು. ಸೂಪರ್ ಆಗಿತ್ತು ವ್ಯೂ ಮಾತ್ರ. ನೋಡಿ ನೀವೇ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ, ಸೂಪರ್ ಆಗಿದೆ. ಬೆಟ್ಟ ಇಳಿತಿದ್ದಂಗೆ ನನ್ಕ್ಯಾಕೋ ಗಾಡಿ ಓಡ್ಸಕ್ ಕಂಫರ್ಟ್ ಆಗ್ಲಿಲ್ಲ, ಎಲ್ಲ ಮೈಕೈ ಎಲ್ಲ ನೋವತ್ಕಂತು. ಅದಕ್ಕೆ ಬೆಟ್ಟದ ಕೆಳಗಡೆನೆ ರೂಮ್ ಬುಕ್ ಮಾಡ್ಕೊಂಡು ರೆಸ್ಟ್ ಮಾಡ್ದು. ಸ್ವಲ್ಪ ಡಿಪ್ರೆಷನ್ ಅಲ್ಲಿ ಇದೀನಿ, ಸೀರಿಯಸ್ ಆಗಿ ನಾನು ಡಿಪ್ರೆಷನ್ ಅಲ್ಲಿ ಇದೀನಿ, ನನಗೆ ಆಗ್ತಾ ಇಲ್ಲ ಇರಕ್ಕೆ. ಬೆಳಗ್ಗೆ ಎದ್ದಿದ ತಕ್ಷಣ ಫ್ರೆಶ್ ಅಪ್ ಆಗ್ಬಿಟ್ಟು ಒಂದ್ ದೋಸೆ ತಿನ್ಕೊಂಡ್ ಬಂದು ಮನೆ ಕಡೆ ಕೊಳ್ಳೋಣ ಅಂತ ರೆಡಿ ಆಗ್ತಾ ಇದ್ದೋ. ರೆಡಿ ಆಗ್ತಾ ಇರ್ಬೇಕಾದ್ರೆ ನಾವ್ ಗಾಡಿ ಸೌಂಡ್ ಕೇಳಿಸ್ತು. ನೋಡನ್ ಬನ್ನಿ ನನ್ ಗಾಡಿ ಏನ್ ಮಾಡ್ತಾ ಇದೆ ಅಂತ. ಸೊ ನನ್ ಗಾಡಿ ಕರಿತಿತ್ತು ಅಂತ ಬೇಗ ರೆಡಿ ಆಗ್ಬಿಟ್ಟು ಗಾಡಿ ಹತ್ರ ಹೋದೋ. ಗಾಡಿ ಹತ್ರ ಬಂದ್ಬಿಟ್ಟು ಗಾಡಿ ಸ್ಟಾರ್ಟ್ ಮಾಡಿ ನಿಲ್ಸ್ದೆ. ಗಾಡಿ ಮಾತ್ರ ಲಾಂಗ್ ಹೊಡಿಯೋ ಕ್ರೇಜಿ ಆಗಿದೆ ಗುರು. ನನ್ಕಂತೂ ಮಾಡ್ಸಿದ್ ಗಾಡಿ ಇದು, ಸೂಪರ್ ಆಗಿದೆ. ನೆಕ್ಸ್ಟ್ ಲೆವೆಲ್ HD ಅಡ್ವೆಂಚರ್ ಮಾತ್ರ. ಸೊ ಮೊಬೈಲ್ ಅಲ್ಲಿ ಚಾರ್ಜ್ ಇರಲಿಲ್ಲ, ಚಾರ್ಜಿಂಗ್ ವೈರ್ ತಗೊಂಡು ಮೊಬೈಲ್ ಚಾರ್ಜ್ ಹಾಕೊಂಡು ಹಂಗೆ ಗೂಗಲ್ ಮ್ಯಾಪ್ ಆನ್ ಮಾಡ್ಕೊಂಡು ರೆಡಿ ಆಗಿ ಹೆಲ್ಮೆಟ್ ಹಾಕೊಂಡೆ. ಈಗ ಸೀದಾ ಬೆಂಗಳೂರಿಗೆ ಬಾಯ್ ತಿರುಪತಿ. ದೇವ್ರು ನಿಂಗೆ ಒಳ್ಳೇದ್ ಮಾಡ್ತದ. ಹೋಗ್ಬೇಕಾರೆ ಗರುಡ ಸ್ವಾಮಿ ಸಿಕ್ಕಿದ್ರು. ಗರುಡ ಸ್ವಾಮಿಗೆ ಒಂದು ನಮಸ್ಕಾರ ಹೊಡೆದಿ ಸೀದಾ ಬೆಂಗಳೂರು ಕಡೆಗೆ ಹೊಡೆದ ಗುರು ಗಾಡಿ. ಹೋಗ್ಬೇಕಾರೆ ತಿರುಪತಿ ಬೆಟ್ಟ ಗುಡ್ಡ ನೇಚರ್ ಎಲ್ಲ ಸೂಪರ್ ಆಗಿತ್ತು. ನೇಚರ್ ನೋಡ್ಕೊಂಡು ನನ್ ಗಾಡಿಲಿರೋ ಪೆಟ್ರೋಲ್ ನಾನ್ ನೋಡ್ಕೊಂಡಿಲ್ಲ. ಅಯ್ಯೋ ಅಣ್ಣ, ನಾನ್ ಸತ್ತೋದಂಗ ಆಗೋಯ್ತಾ ಇದ್ದೇನೆ. ಪೆಟ್ರೋಲ್ ನೋಡಿದ್ರೆ 1 ಪಾಯಿಂಟಿಗೆ ಬಂದ್ಬಿಟ್ಟಿತ್ತು. ಸೀದಾ ಪೆಟ್ರೋಲ್ ಬಂಕಿಗೆ ಹೊಡೆದಿ ಫುಲ್ ಟ್ಯಾಂಕ್ ಪೆಟ್ರೋಲ್ ಹಾಕ್ಸ್ಕೊಂಡು ಸೀದಾ ಮನೆ ಕಡೆ ಕೊಡದೆ ಗುರು. ಬೆಂಗಳೂರಿಗೆ ಬಂದಿದ ತಕ್ಷಣ ದೇವನಹಳ್ಳಿ ಏರ್ಪೋರ್ಟ್ಗೆ ಒಂದು ಫ್ಲೈಟ್ ಲ್ಯಾಂಡ್ ಆಗ್ತಾ ಇತ್ತು. ಸೊ ಫೈನಲಿ ಮನೆಗೆ ರೀಚ್ ಆದೆ. ಇದು ನಾನು ಫಸ್ಟ್ನೇ ಲಾಗ್ ಆಗಿರೋದ್ರಿಂದ ಐಫೋನಲ್ಲೇ ಎಲ್ಲ ಶೂಟ್ ಮಾಡಿರೋದು. ನನ್ನ ಹತ್ರ ಗೋಪ್ರೋ ಇಲ್ಲ, ಇನ್ನು ತಾಂತೀನಿ. ಶೂಟ್ ಮಾಡಿರೋದು ಬಂದು ರೂಪೇಶ್ ಬ್ರೋ. ಅವ್ರು ಎಷ್ಟಾಗುತ್ತೋ ಅಷ್ಟು ಕ್ಲಿಪ್ಸು ಶೂಟ್ ಮಾಡಿದ್ದಾರೆ. ಇದರಲ್ಲಿ ಏನೇ ಮಿಸ್ಟೇಕ್ ಇದ್ರು, ಎಡಿಟ್ ಆಗಲಿ ಶೂಟ್ ಆಗಲಿ ಮಿಸ್ಟೇಕ್ ಇದ್ರು ಕಮೆಂಟ್ ಮಾಡಿ, ನೆಕ್ಸ್ಟ್ ಟೈಮಿಂದ ತಿದ್ಕೊತೀನಿ. ಇದು ನನ್ನ ಫಸ್ಟ್ನೇ ಲಾಗು, ಅದಕ್ಕೇನು ಗೊತ್ತಿಲ್ಲ ಇನ್ನು. ಯಾಕಂದರೆ ನಾನು 4-5 ಜನನ ಕೇಳಿ ವಿಚಾರಿಸಿ ಸ್ಟಾರ್ಟ್ ಮಾಡಿಲ್ಲ, ನಾನೇ ಓನಾಗಿ ಸ್ಟಾರ್ಟ್ ಮಾಡಿರೋದು. ಸೊ ಏನೇ ತಪ್ಪಿದ್ರು ಕಮೆಂಟ್ ಹಾಕಿ ತಿದ್ಕೊತೀನಿ. ನೆಕ್ಸ್ಟ್ ಟೈಮಿಂದ ಅದನ್ನು
ಸರಿ ಮಾಡ್ಕೊತೀನಿ. ಸೊ ಇದೇ ರೀತಿ ಇನ್ನು ಮುಂದೆ ವ್ಲಾಗ್ಸ್ ಕಂಟಿನ್ಯೂಸ್ಲಿ ಮಾಡ್ತಾ ಇರ್ತೀನಿ. ದಯವಿಟ್ಟು ನನ್ನ ಚಾನಲ್ಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ಸಬ್ಸ್ಕ್ರೈಬ್ ಒಂದೇ ಅಲ್ಲ, ಸಪೋರ್ಟ್ ಮಾಡಿ.